ಮರ್ಯಾದೆ ಬೇಡವೇನೆ? ಇವತ್ತು ಹೋಗಿಲ್ವಂತೆ ನಿಮ್ಮ ಮಾಸ್ಟ್ರು ಫೋನ್ ಮಾಡಿದ್ರು. ಹಾಂ, ಯಾಕೆ ಹೋಗಿಲ್ಲ? ಯಾಕೆ ಹೋಗಿಲ್ಲ? ಮಾತಾಡು. ಉಗ್ತು ಬೆದ್ದಾಗಿನ ನಾಲ್ಕು ತೀಡೋಗಿದ್ದೀನಿ. ಮನ ಮರ್ಯಾದೆ ಬೇಡವೆ? ಇಂಥ ಕೆಲಸ ಮಾಡಕ್ಕೆ ನಿಂತ್ಕೊಂಡಿದ್ದೀರಾ ಬೇವರ್ಸಿ ಮುಂಡೆ? ಯಾಕೆ ಹೋಗಿಲ್ಲ? ಯಾಕೆ ಹೋಗಿಲ್ಲ? ಎಷ್ಟು ಹೊಟ್ಟೆ ಉರಿಸ್ತೀಯ ನನಗೆ? ಅಲ್ಲಿಂದ ಕೆಲಸಗಳಿಂದನೂ ನನಗೆ ಅಷ್ಟಿಷ್ಟು ಸಿಟ್ಟು ಬಂದಿಲ್ಲ. ನಿಮ್ಮ ಮಾಸ್ಟ್ರು ಫೋನ್ ಮಾಡ್ದಾಗಿಂದ ಬಂದಿಲ್ಲ ಕಣಮ್ಮ, ಇವತ್ತು ಬರಲಿಲ್ಲ. ಸುಮ್ಮನೆ ಬರ್ದಂಗೆ ಮನೆಗಿರೋ ಕೇಳಿ ಅಮೌಂಟ್ ಎಲ್ಲ ವಾಪಸ್ ಕೊಡೋಕ್ಕಾಗಲ್ಲ ಅಂತ ಹೇಳವ್ರೆ. ಯಾಕೆ ಯಾಕೆ ಹೋಗಿಲ್ಲ? ನನಗೆ ಎಷ್ಟು ಪಿತ್ತ ನೆತ್ತಿಗೆ ಏರ್ತೈತೆ ಅಂದರೆ ಅಷ್ಟು ಪಿತ್ತ ನೆತ್ತಿಗೆ ಏರ್ತೈತೆ. ಹೋಗಮ್ಮ, ನನಗೆ ಚೆನ್ನಾಗಿಲ್ಲ. ನನಗೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ನಾನು ಡ್ಯಾನ್ಸ್ ಮಾಡೋ ಅಂಥ ಪರಿಸ್ಥಿತಿಯಾಗಿಲ್ಲ. ನನಗೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಏನಾಗೈತೆ ಅಂತ ಗೂದೆ ರೋಗ ನಿನಗೆ? ಹಾಂ, ಏನಾಗೈತೆ? ಏನು ರೋಗ ಬಂದೈತೆ ಅಂತ? ಅದು ಕಾಪಾಡಕ್ಕೆ ಪಾರಿಸ್ಬಿಡ್ತೀನಿ. ಇವಳೆಲ್ಗೆ ಹೋದ್ಲೆ? ಮುತ್ತು ಬಾರ ಇಲ್ಲಿ, ಬಾರೇ. ಅಮ್ಮ, ನನಗೆ ಹುಷಾರಿಲ್ಲ ಕಣಮ್ಮ, ತುಂಬ ಹೊಟ್ಟೆ ನೋವು, ಅದಕ್ಕೆ ನಾನು ಹೋಗಲಿಲ್ಲ. ಆಸ್ಪತ್ರೆಗೆ ಹೋಗಿದ್ವಿ ಅಮ್ಮ. ಅಕ್ಕಗೆ ಸೆನಕ್ಕಿರಲಿಲ್ಲ, ಅದಕ್ಕೆ ಆಸ್ಪತ್ರೆಗೆ ಹೋಗಿದ್ವಿ. ಏನಾಗೈತೆ? ಹಾಂ, ಹೊಟ್ಟೆ ನೋವು, ಕಳ್ಳ ಹೊಟ್ಟೆ ನೋವು. ನಾಟಕ ಆಡ್ಬೇಡ. ನಾಟಕ ಆಡ್ತಾ ಇದೀಯಾ? ನಿಮ್ಮವೆಲ್ಲ ನನಗೆ ಗೊತ್ತು ಕಣೆ. ಎಲ್ಲರೂ ಹೇಳ್ತಾ ಇರೋದು ನಿಜ ಇವಾಗ ಅಂತ ಇವಾಗ ಗೊತ್ತಾಗ್ತೈತೆ. ನೀವು ಇಂಥ ಆಟ ಆಡ್ತಾ ಇರೋದಕ್ಕೆ. ನಾನು ಬಿಡು, ನನ್ನ ಮಕ್ಕಳನ್ನ ಎಲ್ಲರ ಮುಂದೆ ಬಿಟ್ಟು ಕೊಡಬಾರ್ದು. ಹೆಣ್ಣು ಹುಡುಗರು ಮರ್ಯಾದೆ ನಾವು ಕಳೆದ್ರೆ ನಮ್ಮ ಮರ್ಯಾದೆ ನಾವೇ ಬೀದಿಗೆ ಹಾಕ್ಯಣಂಗಾಗುತ್ತೆ. ಜನ ಇವಾಗ ನಾವು ಹೆಂಗೆ ನನ್ನ ಮಕ್ಕಳನ್ನ ಬಿಟ್ಟು ಕೊಟ್ಬಿಟ್ರೆ ಏನು ಮಾಡ್ತಾರೆ? ಊಟಕ್ಕೆ ಉಪ್ಪಿನಕಾಯಿ ನೆಂಚ್ಕೊಂಬಲ್ವೇ? ಹಂಗೆ ನನ್ನ ಮಕ್ಳ ಬಗ್ಗೆ ಮಾತಾಡ್ಕೊಂಡು ಊಟಕ್ಕೆ ಉಪ್ಪಿನಕಾಯಿ ಬಳಸ್ಕೊಂತಾರೆ ಅಂತ ನಾನು ಒಬ್ರು ಮುಂದೆ ಬಿಟ್ಟು ಕೊಡಬಾರ್ದು ಅಂತ ಹೇಳಿ ಸುಮ್ಮನೆ ನಾನು ಎಷ್ಟು ಇದನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಆಟಗಳೆಲ್ಲ ಈಗ ಗೊತ್ತಾಗ್ತಾ ಇದ್ದಾವೆ ನನಗೆ. ಈಗ ಗೊತ್ತಾಗ್ತಾ ಇದ್ದಾವೆ ಕಣೆ, ಈಗ ಗೊತ್ತಾಗ್ತಾ ಇದ್ದಾವೆ. ಅಮ್ಮ, ನನಗೆ ಹುಷಾರಿಲ್ಲ ಅಂತೆಲ್ಲ ಆಗಲ್ಲ. ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗಲ್ಲ. ನಾವು ಡ್ಯಾನ್ಸ್ ಕ್ಲಾಸ್ಗೆ ಹೋಗಲ್ಲ. ಯಾಕೆ ಹೋಗಲ್ಲ? ದುಡ್ಡು ಕಟ್ಟಿರೋದಲ್ಲಿ ಹೋಗಿ ದುಡ್ಡು ಇಸ್ಕೊಬರೋದನ್ನ. ನಾನು ಹೋಗಲ್ಲ ಕಣಮ್ಮ, ನನಗೂ ಡ್ಯಾನ್ಸ್ ಕಲಿಯೋಕ್ಕೆ ಇಷ್ಟ ಇಲ್ಲ. ನಾನು ಹೋಗಲ್ಲ. ಡ್ಯಾನ್ಸ್ ಕಲಿಯೋಕ್ಕೆ ನನಗೆ ಇಷ್ಟ ಆಸಕ್ತಿ ಇಲ್ಲ. ಯಾಕೆ ಕಲಿಯೋಕ್ಕೆ ಇಷ್ಟ ಆಯ್ತು ನಿಮಗೆ? ಯಾಕೆ ಕಲಿಯೋಕ್ಕೆ ಇಷ್ಟ ಐತೆ? ಯಾಕೆ ಹೋಗಲ್ಲ? ಅದನ್ನ ಹೇಳು ನೀನು. ಏನಾಗೈತಿ ನಿಂಗೇನಾಗೈತೆ? ಹೇಳೇ ಅದೇನಾಗೈತೆ ಅಂತ. ಹೇಳೇ ಬಿಡ್ತೀನಿ. ನೀನು ನನ್ನ ಒಯ್ಯೋದು ಬಡಿಯೋದೆಲ್ಲ ಮಾಡಬೇಡ. ನಾನು ಇದ್ದಂಗೆ ಹೇಳ್ತಾ ಇದ್ದೀನಿ. ಮತ್ತು ನಾನು ಇವಾಗ ನಾನು ತಪ್ಪು ಕೆಲಸ ಮಾಡಿದ್ದೀನಿ. ತಪ್ಪು ಕೆಲಸ ಮಾಡಿ ಇವತ್ತು ನಾನು ತುಂಬ ನೋವು ಅನುಭವಿಸ್ತಾ ಇದ್ದೀನಿ. ತಪ್ಪು ಕೆಲಸ? ಏನು ತಪ್ಪು ಕೆಲಸ ಮಾಡಿದೆ? ಏನು ಮಾಡಿದೆ ಅಂತ ತಪ್ಪು ಕೆಲಸನ? ಬಾಯ್ ಮಾಡಬೇಡ ಕಣಮ್ಮ. ಆ ಕಡೆ ಈ ಕಡೆಗಳೆಲ್ಲ ಬರ್ತಾರೆ. ಬಾಯ್ ಮಾಡಿರೆ ಅಜ್ಜಿ ವಿತಕ್ಕರ ಅಣ್ಣ ಎಲ್ಲರೂ ಬರ್ತಾರೆ. ಅವರೆಲ್ಲ ಬಂದರೆ ನಮ್ಮ ಮರ್ಯಾದೆ ಹೋದಂಗಾಗುತ್ತೆ. ಅಮ್ಮ, ಬಾಯ್ ಮಾಡಬೇಡ. ಮತ್ತು ನಾನು ಹೇಳ್ತೀನಿ, ಅಕ್ಕಯ್ಯ ತಪ್ಪು ಕೆಲಸ ಮಾಡ್ಯವಳೆ. ದುಡ್ಡಿಗೆ ನಿರ್ಧಾರ ತಗೊಂಡು ಅವಳು ಇಂಥ ಕೆಲಸ ಮಾಡ್ಕೋಬಾರ್ದಾಗಿತ್ತು, ಮಾಡ್ಕೊಂಡವಳೆ. ಇವಾಗ ಅವಳು ಪ್ರೆಗ್ನೆಂಟು. ಯಪ್ಪ ದೇವ್ರೆ, ಪ್ರೆಗ್ನೆಂಟು? ಏನೇ ಓಟು ಬಿಟ್ಟಾಳೆ? ಓಟು ಬಿಟ್ಟು ಕೆಲಸ ಮಾಡಿ ಅನ್ನ ಮರ್ಯಾದೆ ತೆಗಿಬೇಕು ಅಂತ ಇದೆಯೇನೆ? ಓಟು ಬಿಟ್ಟಾಳೆ. ಅಲ್ಲ, ನಿನಗೇನು ಅಂತ ಅಡುಗೆಲ್ಲ ನಿಮ್ಮ ಅಪ್ಪಯ್ಯ ಬರಲಿ. ನಿಮ್ಮ ಅಪ್ಪಯ್ಯ 1 ಗಂಟೆ ಹೆಚ್ಚಾಗಿ ಕೆಲಸ ಮಾಡ್ಬತ್ತೀನಿ, ಹೋಗು ನೀನು ಪದ್ಮಮ್ಮ ಅಂತ ಹೋಗು ಅಂತ ಕಳಿಸೈತೆ. ಎಷ್ಟು ಕಷ್ಟ ಬೀಳುತ್ತೆ ನಿನಗಾಗಿಯ? ಒಂದು ಈಟನ ನಿಮಗೆ ನಯ ಭಯ ಅಂಬೋದಿಲ್ವಲ್ಲೇ? ನೀಟ್ ನಯ ಭಯ ಅಂಬೋದಿಲ್ವಲ್ಲ? ತಾಡಿ. ಇದಾವೆ ನಿನಗೆ. ಇವಾಗ 3 ತಿಂಗಳಾಗೈತಂತೆ. ಇನ್ನು ಸ್ವಲ್ಪ ದಿನ ಕಳೆದ್ರೆ 3 ತಿಂಗಳು ತುಂಬಿ 4 ಬೀಳುತ್ತೆ ಅಂತ ಹೇಳವ್ರೆ. ಅದಕ್ಕೆ ಈಗಲೇ ನಿಮ್ಮ ಅಪ್ಪ ನಿಮ್ಮಮ್ಮನ ಕರ್ಕೊಂಬರ್ರಿ ಅಂದರು. ಅಪ್ಪಗೇನು ಹೇಳ್ಬೇಡ, ನೀನೇ ಬಾ. ಡಾಕ್ಟ್ರ್ ಅದೇನು ಹೇಳ್ತಾರೆ, ನೀವು ಬಂದರೆ ಮಾತ್ರ ಅದು ಇದು ಕೊಡ್ತಾರೆ ಅನಿಸುತ್ತೆ. ಅದಕ್ಕೆ ನೀನು ಬಾರಮ್ಮ. ಅಪ್ಪಗೇನು ಹೇಳ್ಬೇಡ, ನೀನು ಬಾ. ಏನೋ ಗೊತ್ತಾಗ್ದಲ್ಲ ಇಂಥ ಕೆಲಸ ಮಾಡ್ಕೊಂಡು ಹಿಂಗೆ ಮಾಡ್ಕೊಬಿಟ್ಟೆ ಕಣಮ್ಮ. ಗೊತ್ತಾಗಲಿಲ್ಲ, ಬುದ್ಧಿ ಇಲ್ದರೆ ಇಂಥ ಕೆಲಸ ಮಾಡ್ಕೊಂಡೆ. ಇಂಥ ಅವತಾರಗಳು ಆಡೋದಕ್ಕೆ ನೀವು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿಲ್ಲ, ಓಟು ಬಿಟ್ಟಾರ. ಅಲ್ಲ, ನಮ್ಮ ಮರ್ಯಾದೆ ತೆಗ್ದೇ ಬಿಟ್ರಲ್ಲ ಕೊನೆಗೆ ನೀವು. ಊರಾಗ ಗೊತ್ತಾಗೇ ಆಗುತ್ತೆ. ಗೊತ್ತಾಗ್ದಂಗಂತ ಇರಲ್ಲ, ಗೊತ್ತಾಗುತ್ತೆ. ಎಲ್ಲರಿಗೂ ಗೊತ್ತಾಗುತ್ತೆ ಊರಾಗಿ. ನಮ್ಮ ಮರ್ಯಾದೆ ತೆಗಿತಾ ಇದ್ರಲ್ಲ ನೀವು. ಆ ಸ್ವಾತಿ ಎಂಥವಳಪ್ಪ ನೋಡು, ಇಂಥ ನೀಚು ನನ್ನ ಮುಂದೆ ಅಂತ ಎಲ್ಲರೂ ಮಾತಾಡ್ಬೇಕು ನಿನ್ನ ಬಗ್ಗೆ. ಹಂಗಾಗುತ್ತೆ. ಹೋಗು, ನಮ್ಮ ಮರ್ಯಾದೆ ತೆಗೆದುಬಿಟ್ಟಲ್ಲ ಕೊನೆಗೂ. ನಾನು ಎಲ್ಲರೂ ಹೇಳಿರ್ಕಣಮ್ಮ, ಕೇಳಲಿಲ್ಲ. ಪಾಪ ಭೂಮಿ ಬಂದೇಳು, ಅದಕ್ಕೆ ಹಿಂಗೆ ಸುತ್ತರಿಯೋಕ್ಕೆ ಯಾವನ ಜೊತೆಗೆ ಹೋಗಿದ್ದೆ ನೀನು ಇಂಥ ಕೆಲಸ ಮಾಡೋಕ್ಕೆ? ಇದಕ್ಕೆ ಯಾವನೇ ಕಾರಣ? ಯಾವನೇ ಹೇಳೇ ಬೋಗಳೇ? ನೋಡು, ಮಾಡೋದು ಮಾಡಿ ಇನ್ನು ಮಕ ಹಿಂಗೆ ಮಾಡ್ಕೊಂಡು ಕೂತ್ಕೊಂಡವಳೆ.
ನಾನು ಅಲ್ಲಿಂದಲೂ ಅಷ್ಟಿಷ್ಟು ಸಿಟ್ಟು ಬರಲಿಲ್ಲ ನನಗೆ. ತಡಿಯ ನಿಮ್ಮ ಅಪ್ಪ ಬರಲಿ, ನಿಮ್ಮ ಅಪ್ಪ ಬಂದ ಮೇಲೆ ಮಾತಾಡ್ತೀನಿ. ಅದು ಯಾವನ್ ಕಾರಣ ಅಂತ ಹೇಳೋವರೆಗೂ ಬಿಡಲ್ಲ. ಅದು ಯಾವನ ಜೊತೆ ಸುತ್ತರಿಯಕ್ಕೆ ಹೋಗಿದ್ದೆ? ಅದಕ್ಕೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಿಲ್ಲ. ಬರೀ ಅವನಿನ ಜೊತೆ ಸುತ್ತರಿಯಕ್ಕೆ ಹೊಂದ್ಕೊಂಡು ಅದಕ್ಕೆ ಹೋಗಿಲ್ಲ. ಪಾಪ ಅದು ಭೂಮಿಗೆ ಬಂದು ಹೇಳ್ಕಣಮ್ಮ, ನಾನು ಕೇಳಲಿಲ್ಲ. ಪಾಪ ಬಂದು ಅವತ್ತು ಹೇಳು. ಅಯ್ಯೋ ನಾನು ಅವಳ್ದು ಏನು ತಪ್ಪಿಲ್ಲ, ನಮ್ಮ ಅಮ್ಮಣ್ಣೆ ಅಂತಾಳಲ್ಲ ಅಂತೇಳಿ ನಾನು ಎಲ್ಲರ ಮುಂದೆ ಬಿಟ್ಕೊಡ್ಬಾರ್ದು. ಜನ ಒಂದಿಟ್ಟು ಬಿಟ್ಕೊಟ್ರೆ ಅದೇ ಒಂದು ಉದ್ಯೋಗವಾಗಿ ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಲ ನೋಡಿ, ಎಂಥ ಓಟು ಬಿಟ್ಟು ಕೆಲಸ ಮಾಡ್ಕೊಂಡು ನಮ್ಮ ಮರ್ಯಾದೆ ತೆಗಿಯೋಂಥ ಕೆಲಸ ಮಾಡಿರಲ್ಲ ನೀವು. ಏಯ್, ನೀ ನಾನು ಹೇಳೋಕ್ಕಾಗ್ತಿರ್ಲಿಲ್ವೇನಂತಾಗೆ? ಹಾಂ, ಮುಸುಂಡಿ ಅಂತಾಳೆ, ಈಗ ಹೇಳ್ತಾಳೆ ಅಕ್ಕ ಪ್ರೆಗ್ನೆಂಟು ಅಂತ. ನೀ ನಾನು ಹೇಳೋಕ್ಕಾಗ್ತಿರ್ಲಿಲ್ವೇನಿ? ಕಾಪಾಡ್ಕೊಡ್ದು ಬಿಡ್ತೀನಿ. ಹೋಗು, ನೀನು ತಿಡ್ಬೇಕು, ನೀನು ತಿಡ್ತೀನಿ ತಡಿಗೆ, ನೀನು ತಿಡ್ತೀನಿ. ನೀನು ಜೊತೆಗಿದ್ದಾಳೆ, ನೀನು ಹೇಳೋಕ್ಕಾಗ್ತಿರ್ಲಿಲ್ಲ ನನಗೆ. ಹಾಂ, ನೀನೆಂತ ಕೆಲಸ ಮಾಡ್ಕೊಂಡಿದೀಯ? ನೀನು ಇವಳಂಗೆ ಮಾಡ್ಕೊಂಡಿದ್ಯಾನೇ? ಅಮ್ಮ ಏನು ಮೇಡಮ್ ಇಂಥ ಕೆಲಸ ಮಾಡ್ಕೊಂಡಿದ್ದೀನಿ. ಅಮ್ಮ ಪ್ಲೀಸ್ ಅಮ್ಮ, ಅಪ್ಪನ ಹತ್ರ ಹೇಳ್ಬೇಡ, ಅಪ್ಪ ಇಂಥ ಹೇಳ್ಬೇಡ ಕಣಮ್ಮ. ಅಮ್ಮ ನಿನ್ನಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಮ್ಮ, ನನ್ನ ಅಪ್ಪಗೆ ಹೇಳ್ದಂಗೆ. ಅದು ಹೆಂಗೆ ಕರ್ಕೊಂಡು ಹೋಗೋಕ್ಕಾಗುತ್ತೆ? ಬರಲಿ ನಿಮ್ಮ ಅಪ್ಪ ಬಂದಮೇಲೆ ಮಾತಾಡ್ತೀನಿ. ಯಪ್ಪ ನಾನು ಟೆನ್ಷನ್ ಮಾಡ್ಕೊಂಡಿದ್ಕೊ ಅದಕ್ಕೂ ಮಾತಾಡೋಕ್ಕಾಗ್ತಿಲ್ಲ ಯಪ್ಪ. ಈ ವಿಷಯ ಕೇಳಿ ಇನ್ನೂ ಟೆನ್ಷನ್ ಆದಂಗೆ ಆಗ್ತಾಯಿದ್ದೆ, ನನಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ ಯಪ್ಪ. ಎಂಥ ತಂದ್ರಮ್ಮ ನಮ್ಮ ತಲೆಗೆ ನೀವು, ಚೆನ್ನಾಗಿ ತಂದ್ರಮ್ಮ ಮರ್ಯಾದಿನ. ಯಪ್ಪ ಯಪ್ಪ ಯಪ್ಪ. ಅದನ್ನು ಧನುಷ ಚೆನ್ನಾಗಿ ಓದಿ ಒಳ್ಳೆ ಬಿರುತ್ತಂದರೆ ನೀವು ಇಂಥ ಬಿರುತ್ತು ತಂದಿದ್ರು ನಮಗೆ. ಇಂಥ ಅದ್ರಾಗೆ ಹೆಸರುವಾಸಿ ಆದ್ರಿ ನೀವು. ಅವರು ಓದಿ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೆಗ್ದು ಹೆಸರುವಾಸಿ ಆದರೂ ನೀವು ಇಂಥ ಅಲ್ಕ ಕೆಲಸ ಮಾಡಿ ನೀವು ಹೆಸರುವಾಸಿ ಆಗ್ತಾಯಿದ್ದೀರ. ಒಟ್ಟಿನಲ್ಲಿ ಹೆಂಗೆ ಹೆಸರುವಾಸಿ ಆಗಬೇಕು ಅಂತ ಆಗ್ತಾಯಿದ್ದೀರ. ನಾನೇನೋ ಅಂದ್ಕೊಂಡಿದ್ದೆ, ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತೀನಿ ನನ್ನ ಮಕ್ಕಳನ್ನ, ಚೆನ್ನಾಗಿ ಕಲಿತಾರೆ, ಚೆನ್ನಾಗಿ ಮುಂದಕ್ಕೆ ಬರ್ತಾರೆ ಅಂತ ನಾನು ಏನೆಲ್ಲ ಅಂದ್ಕೊಂಡಿದ್ದೀನಿ. ನಾನು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ದೇವ್ರೆ ಏನು ಮಾಡೋಣಪ್ಪ ಇವಾಗ ಅನ್ನಿಸ್ತೈತೆ ನನಗಂತೂ. ಯಪ್ಪ ದೇವ್ರೆ, ನನಗಂತೂ ಭಾಳ ಬೇಜಾರಾಗ್ತೈತಿ. ಬೇಜಾರು ಮಾಡ್ಕೋಬೇಡ ಬಿಡಮ್ಮ. ಅಮ್ಮ ಯಾರ ಹತ್ರನೂ ಹೇಳ್ಬೇಡ, ಅಪ್ಪನ ಹತ್ರ ಹೇಳ್ಬೇಡ ಕಣಮ್ಮ, ಪಾಪ ಅಕ್ಕಯ್ಯ. ಅಮ್ಮ ಅಮ್ಮ ಬಿಡಮ್ಮ, ಹೋಗ್ಲಿ ಬಿಡಮ್ಮ ಅಂತಾಳೆ. ನಿಮ್ಮ ಅಪ್ಪ ಬರಲಿ, ನಿಮ್ಮ ಅಪ್ಪ ಬಂದಮೇಲೆ ಮಾತಾಡ್ತೀನಿ. ಅಲ್ಲ ನೀನು ಹೆಂಗೆ ಎಷ್ಟು ಸುಲಭನಾಗಿ ಹೇಳ್ತೀಯಲ್ಲ ಯಪ್ಪ ದೇವ್ರೆ. ಯಾರನ ಊರಾಗ ನಲ್ಲರಿಗೆ ಗೊತ್ತಾದರೆ ನಮ್ಮ ಮರ್ಯಾದೆ ಏನಾಗುತ್ತಪ್ಪ ಈ ವಿಷಯ. ನಮ್ಮಂಗೆ ಆಗೈತೆ ನನಗಂತೂ. ಯಮ್ಮ 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 ಥೋ, ಹೋಗತ್ತೆ ಇಂಥ ಕೆಲಸ ಮಾಡ್ಕೊಳಂಗಾತು ನಾವು. ಯಪ್ಪ ದೇವ್ರೇ. ಅಮ್ಮ ಅಮ್ಮ ಅಪ್ಪಗೆ ಹೇಳ್ಬೇಡ ಕಣಮ್ಮ, ನೀನು ಕಾಲು ಹಿಡ್ಕೊಂತೀನಿ. ಅಪ್ಪಗೆ ಹೇಳ್ಬೇಡ ಯಮ್ಮ. ಅಮ್ಮ ಗೊತ್ತಿಲ್ದಲ್ಲ ಇಂಥ ಕೆಲಸ ಮಾಡ್ಕೊಂಡ್ವಿ ಕಣಮ್ಮ. ಯಮ್ಮ ಅಪ್ಪಗೆ ಹೇಳ್ಬೇಡ ಕಣಮ್ಮ. ಮುಚ್ಚ ಬಾಯಿ. ಇನ್ನ ಮಾಡ್ಕೊಂಡು ಇನ್ನ ಕಿಸಿತಾಳೆ ಇನ್ನ ಈಗ. ಏಯ್, ನಾನು ಯಾತ ಆಸ್ಪತ್ರೆ ಕರ್ಕೊಂಡೋಗಲ್ಲ. ಅದೇನು ಮಾಡ್ಕೋಬೇಕು ಅಂತ ಇದೆಯಾ ಅದು ಮಾಡೇ ನೋಡೋಣ. ಅದೇನಾಗುತ್ತಾ ಆಗಲಿ ನೋಡೋಣ. ಲೋಪರ್ ಕೆಲಸ ಮಾಡ್ತೀಯ. ಇನ್ನು ಆಸ್ಪತ್ರೆ ಮೈಯೋದಿಲ್ದಂಗೆ ನಾನು ಆಸ್ಪತ್ರೆ ಕರ್ಕೊಂಡೋಗೀನಿ. ಡಾಕ್ಟ್ರ್ ನನ್ನ ಹೊಗಳ್ತಾರೆ. ಮಕ್ಕಳಿಗೆ ನಯ ಬೈಯಾಗೆ ಇಕ್ಕೊಂಡಿಲ್ವಲ್ಲಮ್ಮ ನೀವು, ಮಕ್ಳಿಗೆ ಎಂಥ ಬುದ್ಧಿ ಕಲಿಸಿದ್ರ ಅಂತಾರೆ, ನಮ್ಮನ್ನು ನಂಬ್ತಾರೆ. ನೋಡಿ ನಾವೇನೋ ದುಡಿಯೋಕ್ಕಂತ ಹೋಗ್ತೀವಿ, ನೀನು ಇಂಥ ಕೆಲಸ ಮಾಡ್ಕೊಂಡಿದ್ಯಲ್ಲ. ಯಾವನೇ ಇದಕ್ಕೆಲ್ಲ ಕಾರಣ? ಯಾವನ ಹೇಳು, ಹೇಳು ಯಾವನಂತ. ಏನು ಬೇಡದಮ್ಮ, ಏನು ಬೇಡದಮ್ಮ, ಗೊತ್ತಾಗ್ದಲ್ಲ ಇಂಥದ್ದು ಮಾಡ್ಕೊಂಡೆ. ಅದಿವಾಗ ಸುಮ್ಮನಿರಕ್ಕ, ಅಳ್ಬೇಡ, ಅಳ್ಬೇಡ. ಈಗೇನು ಮಾತಾಡೋದು ತಡಿ, ನಿಮ್ಮ ಅಪ್ಪ ಬರಲಿ. ನಿಮ್ಮ ಅಪ್ಪ ಬಂದ್ಮೇಲೆ ಮಾಡ್ತೀನಿ ತಡಿಯ. ನಮ್ಮ ಮರ್ಯಾದೆ ತೆಗೆದ್ರಲ್ಲ ಕೊನೆಗೂ ಜನಗಳೆಲ್ಲ ಹೇಳ್ದಂಗೆ ನಮ್ಮ ಮರ್ಯಾದೆ ತೆಗೆದ್ಬಿಟ್ರಿ. ಏನು ಮಾಡೋದು, ನನಗಿವಾಗ ಏನೋ ಮಾಡಬೇಕು ಅಂತ ಗೊತ್ತಾಗ್ದಲ್ಲೇ ಡಾಕ್ಟ್ರ್ ಹಂಗೆ ಹೇಳ್ಬಿಟ್ರಲ್ಲ. ಅದಕ್ಕೆ ನಮ್ಮ ಅಮ್ಮನ ಹತ್ರ ಈ ವಿಷಯನ ನಾನು ಹೇಳ್ಬಿಟ್ಟೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.